ಬೆಟ್ಟ ಬನ್ನಿ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಮಾದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರನ ತಾಳ್ಬೆಟ್ಟದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮಾದೇಶ್ವರ ಎಲ್ರಿಗೂ ಆರೋಗ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿಟ್ಟರೆ ಅಂತ ಕೇಳ್ಕೊತ ನಾನು ಫಸ್ಟು ತಾಳ್ಬೆಟ್ಟ, ಮಾದೇಶ್ವರನ ಬೆಟ್ಟ, ನಾಗಮಲೆ ಬೆಟ್ಟಗಳು ಎಲ್ಲದ್ರ ಬಗ್ಗೆ ಇಷ್ಟನ್ನ ಇತಿಹಾಸನ ಒಮ್ಮೆ ನೋಡೋಣ ಬನ್ನಿ. ಮಲೆ ಮಹದೇಶ್ವರನ ಬೆಟ್ಟ ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಒಂದು ಯಾತ್ರಾ ಸ್ಥಳವಾಗಿದೆ. ಇದು ಮೈಸೂರಿನಿಂದ ಸುಮಾರು 150 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 210 ಕಿಲೋಮೀಟರ್ ದೂರದಲ್ಲಿದೆ. ಮಹದೇಶ್ವರನ ಬೆಟ್ಟ ಪ್ರಾಚೀನ ಮತ್ತು ಪವಿತ್ರ ದೇವಾಲಯವಾಗಿದ್ದು ಇದು ಅತ್ಯಂತ ಜನಪ್ರಿಯ ಶೈವ ಯಾತ್ರಾ ಕೇಂದ್ರ ಮತ್ತು ಅತ್ಯಂತ ಶಕ್ತಿಶಾಲಿ ಶಿವ ದೇವಸ್ಥಾನ. ಇದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಂದ ಲಕ್ಷಾಂತರ ಯಾತ್ರಿಗಳನ್ನು ಸೆಳೆಯುತ್ತದೆ. ಪ್ರಸ್ತುತ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು 155.57 ಎಕರೆಯಷ್ಟು ಇದೆ ಅನ್ನೋದು ಗೊತ್ತಾಗಿದೆ. ಇದಲ್ಲದೆ ದೇವಸ್ಥಾನವು ತಾಳ್ಬೆಟ್ಟ, ಹಳೆಯೂರು ಮತ್ತು ಇಂದಿಗಾನಾಥ್ ಗ್ರಾಮಗಳಲ್ಲಿ ಹೊಂದಿದೆ. ದಟ್ಟ ಕಾಡಿನ ಮಧ್ಯೆ ಈ ದೇವಾಲಯವು ಯಾತ್ರಾರ್ಥಿಗಳು ಮಾತ್ರವಲ್ಲದೆ ಪ್ರಕೃತಿ ಪ್ರಿಯರನ್ನು ಆಕರ್ಷಿಸುತ್ತದೆ. ಬೆಟ್ಟದ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿಗಳಷ್ಟು. ಮಹದೇಶ್ವರನ ಹುಟ್ಟಿ ಬೆಳೆದ ಸಾಲು ಜನಪದ ಕಥೆಯ ಅನುಸಾರ ಮಹದೇಶ್ವರರ ಪಾಲಕರು ಶ್ರೀ ಕಲ್ಯಾಣದೇವ ಹಾಗೂ ಉತ್ತರಾಜಮ್ಮ ಎಂಬ ದಂಪತಿಗಳು. ಅವರು ಮೂಲತಃ ಆದಿಜಾಂಬವ ಕುಲದವರು. ಮಹದೇಶ್ವರರು ಮೊದಲ ಬಾರಿಗೆ ಶ್ರೀ ಶೈವದ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ, ಅದಾದ ನಂತರ ಸುತ್ತೂರು, ಕುಂತೂರು ಮಠಗಳ ಮಾರ್ಗವಾಗಿ ಈಗಿನ ಮಹದೇಶ್ವರ ದೇವಸ್ಥಾನದ ಪ್ರದೇಶಕ್ಕೆ ಬಂದು ತಮ್ಮ ವಾಸಯೋಗ್ಯ ಸ್ಥಳ ಅದೇ ಎಂದು ತೀರ್ಮಾನಿಸಿ ಅಲ್ಲಿ ಬೀಡು ಬಿಡ್ತಾರೆ. ಬಾಲಯೋಗಿ ಮಹದೇಶ್ವರರು ಬೆಟ್ಟದಲ್ಲಿ ಸಿಕ್ಕ ಹುಲಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಭಕ್ತರನ್ನು ಸಲಹುತ್ತಿದ್ದು ಜಾನಪದ ಕಾವ್ಯಗಳಿಂದ ವೇದ್ಯವಾಗಿದೆ. ಲೋಕ ಕಲ್ಯಾಣಾರ್ಥ ದೇಶ ಸಂಚಾರ ಮಾಡಿ ಹಲವರ ಸಂಕಷ್ಟ ಪರಿಹರಿಸಿದ ಪವಾಡ ಪುರುಷ ಮಹದೇಶ್ವರರು ಹರದನಹಳ್ಳಿ ಮಠದ 3ನೇ ಮಠಾಧೀಶರಾಗಿದ್ದರೆಂದು ತಿಳಿದುಬರುತ್ತದೆ. ವೈಜ್ಞಾನಿಕವಾಗಿ ಹಾಗೂ ಭೌಗೋಳಿಕವಾಗಿ ಗಮನಿಸಿದಾಗ ಈ ಸ್ಥಳ ದಟ್ಟ ಕಾಡುಗಳಿಂದ ಆವೃತವಾಗಿದ್ದು ವಾಸಯೋಗ್ಯವಲ್ಲ. ವಿಪರೀತ ಕಾಡು ಪ್ರಾಣಿಗಳ ಹಾವಳಿ ಇರುವ ಈ ಪ್ರದೇಶದಲ್ಲಿ ಶತಮಾನದ ಹಿಂದೆ ಅನೇಕ ಸಂತರು, ಯೋಗಿಗಳು ತಪಸ್ಸು ಮಾಡಲು ಬೀಡು ಬಿಡುತ್ತಿದ್ದರು. ಮನುಷ್ಯರಿಲ್ಲದ ದಟ್ಟ ಕಾಡು ಆಗಿದ್ದರಿಂದ ಅದು ತಪಸ್ಸಿಗೆ ಯೋಗ್ಯವಾದ ಸ್ಥಳವೆಂದು ದೇಶದ ಅನೇಕ ಯೋಗಿಗಳು ಅಲ್ಲಿ ತಪಸ್ಸಿಗೆಂದು ನೆಲೆಸಿರುತ್ತಾರೆ. ಆದರೆ ಅದೇ ಸ್ಥಳದಲ್ಲಿ ದಟ್ ಪ್ಲೇಸ್ ಏನಿದೆ ಅಲ್ಲಿ ವಾಸವಾಗಿದ್ದ ಮಾಯಾ ವಿದ್ಯೆಗಳನ್ನು, ತಂತ್ರವಿದ್ಯೆಗಳನ್ನು ಕರತಲ ಮಾಡಿಕೊಂಡಿದ್ದ ಶ್ರವಣ ಎಂಬ ರಾಕ್ಷಸ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದ. ಸಾಧು ಸಂತರಿಗೆ ತನ್ನ ಮಾಯಾಶಕ್ತಿಗಳನ್ನು ಉಪಯೋಗಿಸಿ ತೊಂದರೆ ಮಾಡಿ ಅವರ ತಪಸ್ಸಿಗೆ ಭಂಗವುಂಟು ಮಾಡುತ್ತಿದ್ದುದೇ ಅವನ ಕಾಯಕ. ಮಹದೇಶ್ವರರು ಶ್ರವಣನಿಗೆ ಎದುರಾಗಿ ಆತನ ಮಾಯಾ ತಂತ್ರವಿದ್ಯೆಗಳನ್ನೆಲ್ಲ ನಾಶ ಮಾಡಿ ಆತನ ವಶದಲ್ಲಿದ್ದ ಸಾಧು ಸನ್ಯಾಸಿಗಳನ್ನು ಸ್ವತಂತ್ರಗೊಳಿಸಿದರು ಎನ್ನುವುದು ಜನಪದ ಕಾವ್ಯಗಳಿಂದ ತಿಳಿದುಬರುವ ವಿಷಯವಾಗಿದೆ. ಶ್ರವಣನ ಕಪಿಮುಷ್ಟಿಯಲ್ಲಿ ಬಂದಿಯಾಗಿ ದಿನ ಕಳೆದಿದ್ದ ಅಸಂಖ್ಯಾತ ಮುನಿಗಳಿದ್ದ ಸ್ಥಳವೇ ಇಂದು ತಾವಸೆರೆಯಾಗಿದೆ. ಪೂರ್ವ ಘಟ್ಟಗಳ ಶ್ರೇಣಿಯಲ್ಲಿ ವಾಸವಾಗಿರುವ ಆದಿವಾಸಿ ಜನರ ಕಾಡು ಕುರುಬರ ಶಂಕಮ್ಮನಿಗೆ ಒಲಿದು ಅವಳ ಗಂಡ ನೀಲೇಗೌಡ ಒಡ್ಡದ ಕಷ್ಟಗಳಿಂದ ಬಿಡುಗಡೆಯನ್ನು ದೊರಕಿಸಿದ್ದು ಅವಳಿಗೆ ಕಾರಯ್ಯ ಮತ್ತು ಬಿಲ್ಲಯ್ಯ ಎಂಬ ಮಕ್ಕಳನ್ನು ನೀಡಿ ತನ್ನ ಶಿಷ್ಯರಾಗಿ ಮಾಡಿಕೊಂಡಿದ್ದು ಎಲ್ಲರಿಗೂ ವಿಷದ ಕಜ್ಜಾಯವಿಕ್ಕಿ ಕೊಲ್ಲುತ್ತಿದ್ದ ಇಕ್ಕೇರಿ ದೇವಮ್ಮ ಎಂಬವಳ ಮನೆಗೆ ಹೋಗಿ ವಿಷದ ಕಜ್ಜಾಯದಿಂದ ಅವಳ ಮಗನನ್ನೇ ಕೊಂದು ಅವಳಿಗೆ ಬುದ್ಧಿ ಕಲಿಸಿದ್ದು ತನ್ನ ವರದಿಂದಲೇ ಸಿರಿ ಸಂಪತ್ತನ್ನು ಪಡೆದು ಕೃಪಣ್ಣಳಾಗಿ ದರ್ಪ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಬೇವಿನ ಕಾಳಿ ಎಂಬುವಳನ್ನು ಪರೀಕ್ಷಿಸಿ ಅವಳ ಐಶ್ವರ್ಯನೆಲ್ಲ ಮಣ್ಣುಗೂಡಿಸಿದ್ದು ಸಂಗೂರಿನ ರಾಮವಯ್ಯನ ಮಗ ಮಾರ್ಗಪ್ಪ ಎಂಬುವನನ್ನು ತನ್ನ ಪವಾಡಗಳಿಂದ ಗೆದ್ದು ತನ್ನ ಎಣ್ಣೆ ಮಜ್ಜನದ ಸೇವೆಗೆ ಶಿಷ್ಯನಾಗಿ ಪಡ್ಕೊತಾರೆ. ಮಹದೇಶ್ವರನು ಈ ಪ್ರದೇಶದ ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳನ್ನು ನೋಡಿಕೊಳ್ಳಲು ಇಲ್ಲಿ ಬಂದು ಮಠವನ್ನು ಸ್ಥಾಪಿಸ್ತಾರೆ ಅಂತ ಹೇಳಲಾಗ್ತದೆ. ತನ್ನ ಪವಾಡಗಳ ಮೂಲಕ ಅವನ್ನು ಬೆಟ್ಟದ ಬುಡಕಟ್ಟು ಜನಾಂಗದವರನ್ನು ಜ್ಞಾನೋದಯಗೊಳಿಸಿ ಅವರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿದನೆಂದು ಹೇಳಲಾಗುತ್ತದೆ. ಈ ಕುಟುಂಬಗಳಿಂದ ಬರುವ ಜನರು ಮಹದೇಶ್ವರ ದೇವಾಲಯದ ಆನುವಂಶಿಕ ಅರ್ಚಕರು ಆಗಿರ್ತಾರೆ. ಮಹದೇಶ್ವರ ದೇವಸ್ಥಾನವು 1953ರಲ್ಲಿ ಮದ್ರಾಸ್ ಸರ್ಕಾರಕ್ಕೆ ಹಸ್ತಾಂತರವಾಗುವವರೆಗೂ ಶ್ರೀ ಸಾಲೂರು ಮಠದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿತ್ತು. ಕರ್ನಾಟಕ ರಾಜ್ಯ ರಚನೆಯಾದ ನಂತರ ದೇವಾಲಯಗಳ ಆಡಳಿತವನ್ನು ಕರ್ನಾಟಕ ಸರ್ಕಾರವು
ಮುಜರಾಯಿ ಇಲಾಖೆಯ ಅಡಿಯಲ್ಲಿ ನೇಮಿಸಿದ ಟ್ರಸ್ಟ್ ಸಮಿತಿಯು ನಿರ್ವಹಿಸುತ್ತದೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ತಮ್ಮಡಿಗಳು ಇಲ್ಲಿನ ಪೂಜಾರಿಗಳಾಗಿರುವವರು ಹಾಗೂ ಇಲ್ಲಿನ ಎಣ್ಣೆ ಮಜ್ಜನ ಸೇವೆ ತುಂಬ ಪ್ರಮುಖವಾದದ್ದು. ಈ ಎಣ್ಣೆ ಮಜ್ಜನ ಸೇವೆಯನ್ನು ಹಿಂದೆ ಪಾರಶೆಟ್ಟರಾದ ಶ್ರೀ ಸರಗೂರು ಮೂಗಪ್ಪನವರು ಮಾಡುತ್ತಿದ್ದರು. ಮಹದೇಶ್ವರ ಬೆಟ್ಟದ ಈಗಿನ ದೇವಸ್ಥಾನವನ್ನು ಆಲುಮತಸ್ತೆ ಕುರುಬೇಗೌಡರಾದ ಆಲಂಬಾಡಿ ಪಾಳೆಗಾರರಾದ ಜುಂಜೇಗೌಡ ಶ್ರೀಮಂತ ಕುರುಬಗೌಡರು ಕಟ್ಟಿಸಿದ್ದಾರೆ. ಮಹದೇಶ್ವರರು ಸುಮಾರು 15ನೇ ಶತಮಾನದಲ್ಲಿ ಬಾಳಿದ ಸಂತ ಶರಣರಾಗಿದ್ದರು. ಅವರನ್ನು ಶಿವ ಸ್ವರೂಪಿ ಹಾಗೂ ಶಿವನ ಅವತಾರವೆಂದೇ ನಂಬಲಾಗಿದೆ. ಸುಮಾರು 600 ವರ್ಷಗಳ ಹಿಂದೆ ಮಹದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದರು ಹಾಗೂ ಈಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗ ರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರೆಸಿದ್ದಾರೆ ಎನ್ನುವುದು ಭಕ್ತರ ನಂಬಿಕೆ. ದೇವಸ್ಥಾನದ ಗರ್ಭಗುಡಿಯೊಳಗಿನ ಲಿಂಗ ಯಾರಿಂದಲೂ ರಚನೆಯಾದುದಲ್ಲ, ಬದಲಾಗಿ ಸ್ವಯಂ ಅಥವಾ ತಾನಾಗೆ ಉದ್ಭವವಾಗಿರುವಂಥದ್ದು. ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಭಕ್ತಾದಿಗಳು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಹೇರಳವಾಗಿದ್ದಾರೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ತುಮಕೂರು ಹಾಗೂ ಇನ್ನೂ ಹಲವು ಪ್ರದೇಶಗಳು ಹಾಗೂ ಮುಂತಾದ ಜಿಲ್ಲೆಗಳಲ್ಲೂ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಆಧ್ಯಾತ್ಮಿಕತೆಯ ಕೇಂದ್ರ, ನೈಸರ್ಗಿಕ ಸುಂದರ ತಾಣ ಮತ್ತು ಪೌರಾಣಿಕ ತೀರ್ಥಕ್ಷೇತ್ರವಾಗಿದೆ. ಇದು ಶಿವನ ಅನುಗ್ರಹವಿರುವ ಪವಿತ್ರ ಸ್ಥಳವಾಗಿದ್ದು ಅನೇಕ ಭಕ್ತರು ಇಲ್ಲಿಗೆ ಆಗಮಿಸಿ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊತಾರೆ. ಸೂರ್ಯ ಉದಯಕ್ಕೂ ಮುನ್ನ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ನಾಗಮಲೆ ಕಡೆ. ಒಮ್ಮೆ ನಾಗಮಲೆ ಇತಿಹಾಸವೊಮ್ಮೆ ನಾವು ನೋಡೋದಾದ್ರೆ, ಮಹದೇಶ್ವರ ಬೆಟ್ಟದ ಸಮೀಪದಲ್ಲಿರುವ ಒಂದು ಪವಿತ್ರ ಸ್ಥಳ ಮತ್ತು ತೀರ್ಥಕ್ಷೇತ್ರ ಹಾಗೂ ನೈಸರ್ಗಿಕ ತಾಣವಾಗಿದೆ. ಇದು ಶತಮಾನಗಳಿಂದ ಮಹಾಪೂಜೆಗಳ ಸ್ಥಳವಾಗಿದ್ದು ಭಕ್ತರ ಆತ್ಮಶಾಂತಿಯ ತಾಣವಾಗಿದೆ. ಹಳೆಯ ಜಾನಪದ ಕಥೆಗಳ ಪ್ರಕಾರ ನಾಗಮಲೆ ಬೆಟ್ಟವು ಪರಮಶಿವನ ಒಬ್ಬ ಭಕ್ತನ ತಪಸ್ಸಿನ ಸ್ಥಳ. ಇದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯು ತನ್ನ ತಪಸ್ಸು ಮಾಡಿದ ಪವಿತ್ರ ಸ್ಥಳ ಎಂದು ನಂಬಲಾಗಿದೆ. ಈ ನಾಗಮಲೆಗಳಲ್ಲಿ 7 ಬೆಟ್ಟಗಳಿವೆ. ಈ ಬೆಟ್ಟಗಳನ್ನು ಪುರಾಣಗಳಲ್ಲಿ ಆನುಮಲೆ, ಜೇನುಮಲೆ, ಕನುಮಲೆ, ಪಚ್ಚೆಮಲೆ, ಪವಳಮಲೆ, ಪೊನ್ನಾಚಿ ಮಲೆ ಮತ್ತು ಕೊಂಗುಮಲೆ ಎಂದು ಹೇಳಲಾಗುತ್ತದೆ. ಈ ಎಲ್ಲ ಬೆಟ್ಟಗಳು ಸೇರ್ಕೊಂಡು ಮಲೆ ಮಹದೇಶ್ವರ ಬೆಟ್ಟ ಆಗಿದೆ ಎಂದು ಹೇಳುತ್ತಾರೆ. ಈ ಪ್ರದೇಶದ ಜನರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳನ್ನು ನೋಡಿಕೊಳ್ಳಲು ಇಲ್ಲಿ ಬಂದು ಮಠವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ತನ್ನ ಪವಾಡಗಳ ಮೂಲಕ ಅವನು ಬೆಟ್ಟದ ಬುಡಕಟ್ಟು ಜನಾಂಗದವರನ್ನು ಜ್ಞಾನೋದಯಗೊಳಿಸಿ ಅವರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿದನೆಂದು ಹೇಳಲಾಗುತ್ತದೆ. ಈ ಕುಟುಂಬಗಳಿಂದ ಬರುವ ಜನರು ಮಹದೇಶ್ವರ ದೇವಾಲಯದ ಆನುವಂಶಿಕ ಅರ್ಚಕರು ಆಗಿದ್ದಾರೆ. ಮಹದೇಶ್ವರ ದೇವಸ್ಥಾನವು 1953ರಲ್ಲಿ ಮದ್ರಾಸ್ ಸರ್ಕಾರಕ್ಕೆ ಹಸ್ತಾಂತರವಾಗುವವರೆಗೂ ಶ್ರೀ ಸಾಲೂರು ಮಠದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿತ್ತು. ಕರ್ನಾಟಕ ರಾಜ್ಯ ರಚನೆಯಾದ ನಂತರ ದೇವಾಲಯಗಳ ಆಡಳಿತವನ್ನು ಕರ್ನಾಟಕ ಸರ್ಕಾರವು ಮುಜರಾಯಿ ಇಲಾಖೆಯ ಅಡಿಯಲ್ಲಿ ನೇಮಿಸಿದ ಟ್ರಸ್ಟ್ ಸಮಿತಿಗೆ ನಿರ್ವಹಿಸುತ್ತದೆ. ನಾಗಮಲೆ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 100 ಮೀಟರ್ ಎತ್ತರದಲ್ಲಿದೆ. ಇದು ದಟ್ಟ ಅರಣ್ಯಗಳಿಂದ ಕೂಡಿದ್ದು ವಿವಿಧ ಜಾತಿಯ ವನ್ಯಜೀವಿಗಳನ್ನು ಹೊಂದಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀ ಮಹದೇಶ್ವರ ಸ್ವಾಮಿಯ ತಪಸ್ಸಿನ ಸಂದರ್ಭದಲ್ಲಿ ನಾಗರ ರೂಪದಲ್ಲಿ ಶಿವನ ಒಂದು ಅಂಶ ಈ ಸ್ಥಳದಲ್ಲಿ ನೆಲೆಸಿದೆ ಎಂದು ಭಕ್ತರು ನಂಬ್ತಾರೆ. ಇಲ್ಲಿ ಅವುಗಳ ಆರಾಧನೆಯ ಪರಂಪರೆಯು ಬಹಳಷ್ಟು ಪ್ರಭಾವವಾಗಿದೆ. ಭಕ್ತರು ಹೆಚ್ಚಿನ ರೀತಿಯಲ್ಲಿ ಬರುವುದರಿಂದ ಈ ಸ್ಥಳದಲ್ಲಿ ನಾಗದೇವರ ಹಾವಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪೂರ್ವ ಘಟ್ಟಗಳ ಶ್ರೇಣಿಯಲ್ಲಿ ವಾಸವಾಗಿರುವ ಆದಿವಾಸಿ ಜನರ ಕಾಡು ಕುರುಬರ ಶಂಕಮ್ಮನಿಗೆ ಒಲಿದು ಅವಳ ಗಂಡ ನೀಲೇಗೌಡ ಒಡ್ಡದ ಕಷ್ಟಗಳಿಂದ ಬಿಡುಗಡೆಯನ್ನು ದೊರಕಿಸಿ ಅವಳಿಗೆ ಕಾರಯ್ಯ ಮತ್ತು ಬಿಲ್ಲಯ್ಯ ಎಂಬ ಮಕ್ಕಳನ್ನು ನೀಡಿ ತನ್ನ ಶಿಷ್ಯರನ್ನಾಗಿ ಮಾಡ್ಕೊಂತಾರೆ. ಕಾರಯ್ಯ ಮತ್ತು ಬಿಲ್ಲಯ್ಯ ಸೋಲಿಗರ ಶಂಕಮ್ಮನ ಮಕ್ಕಳೆಂದು ಜನಪದ ಕಾವ್ಯ ಚಿತ್ರಿಸಿದರೆ, ಕೆಲವರ ಅಭಿಪ್ರಾಯದ ಪ್ರಕಾರ
ಕಾರಯ್ಯನೊಬ್ಬನೇ ಸೋಲಿಗೆ ಭಕ್ತ. ಬಿಲ್ಲಯ್ಯ ಕುರುಬ ಜಾತಿಗೆ ಸೇರಿದವ. ಬಿಲ್ಲಯ್ಯನಿಗೆ ಕುಂತೂರು ಮಠದಲ್ಲಿ ದೀಕ್ಷೆಯಾಗುತ್ತದೆ. ಅವನು ಮಹದೇಶ್ವರ ಕ್ಷೇತ್ರದಲ್ಲಿರುವ ತಮ್ಮಡಿಗಳ ಮೂಲ ಪುರುಷನೆಂದು ಹೇಳಲಾಗುತ್ತದೆ. ಮಹದೇಶ್ವರರ ಜೊತೆಯಲ್ಲಿ ಬಂದ ಸಂಸತಿ ಸಂಗಪ್ಪ ಮಹದೇಶ್ವರರ ಗಿರಿಯ ಮೇಲೆ ಬಂದು ಮಠ ಸ್ಥಾಪಿಸಿದ. ಇದಕ್ಕೆ ಸಾಲೂರು ಮಠ ಎಂದು ಕರೀತಾರೆ. ಈ ಸಾಲೂರು ಮಠ ಅಥವಾ ಕಾಸೋಹ ಮಠ ದೇವರ ಗುಡ್ಡರಿಗೆ ದೀಕ್ಷೆಯನ್ನು ಕೊಡುವ ಮೂಲ ಮಠ ಎನ್ನಲಾಗುತ್ತದೆ. ಅಥವಾ ಮಹದೇಶ್ವರ ಕಾವ್ಯದ ಶ್ರವಣದ ಪ್ರಸಂಗ ಮಹದೇಶ್ವರರ ಚರಿತ್ರೆಯ ಮೇಲೆ ಸಾಕಷ್ಟು ಬೆಳಕು ಚೆಲ್ಲುತ್ತದೆ. ದೇವಚಂದ್ರನ ರಾಜಾವಳಿ ಕಥೆಯಲ್ಲಿ ವರ್ಷ 1838ರಲ್ಲಿ ಮಹದೇಶ್ವರರು ಭಾನುಕೀರ್ತಿ ಎಂಬ ಜೇನ ಮುನಿಯನ್ನು ಲಾಕ್ಷವ ಪಾದುಕಂ ತೊಡಿಸಿ ಕಾದ ಅತೆಯ ಮೇಲೆ ಕೊಂದು ಕುಂತೂರು ಮಠದ ಜೋಳಿಗೆ ಒಡೆಯರಿಗೆ ರಾಜ್ಯವನ್ನು ಕೊಡಿಸುವ ಪ್ರಸ್ತಾಪ ಬರುತ್ತದೆ. ಜೈನ ಮತ್ತು ಶೈವ ಮತೀಯರ ಸಂಘರ್ಷದ ಮುನ್ನೆಲೆಯಲ್ಲಿ ಈ ಪ್ರಸಂಗ ಪ್ರಸ್ತಾಪಿಸಲ್ಪಟ್ಟಿದೆ. ಮಹದೇಶ್ವರರು ಈ ಭಾಗಕ್ಕೆ ಆಗಮಿಸಿದ ಮೇಲೆ ಇಲ್ಲಿ ಪ್ರಾಬಲ್ಯದಲ್ಲಿದ್ದ ಜೈನ ಧರ್ಮ ಅವನತಿಗೊಂಡು ಶೈವ ಧರ್ಮದ ಪುನರುತ್ಪಾದನೆವಾದಂತೆ ತೋರುತ್ತದೆ. ಈ ದಿಕ್ಕಿನಲ್ಲಿ ಸಂಶೋಧನೆಯನ್ನು ಕೈಗೊಳ್ಳುವುದರ ಮೂಲಕ ಮಹದೇಶ್ವರರ ಕಾಲವನ್ನು ಖಚಿತವಾಗಿ ನಿರ್ಧರಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಖಚಿತ ಆಧಾರಗಳು ದೊರೆಯುವ ತನಕ ಮಹದೇಶ್ವರ ಶೈವ ಮೂಲಕ್ಕೆ ಸಂಬಂಧಪಡುವ ಒಬ್ಬ ಮಹಾಮಹಿಮಾ ಪುರುಷ ಎಂದಷ್ಟೇ ಇಟ್ಟುಕೊಳ್ಳಬಹುದು. ಮಲೆಯ ಮಹದೇಶ್ವರ ಜನಪದ ಕಾವ್ಯ ಅನೇಕ ಪೌರಾಣಿಕ ಅಂಶಗಳನ್ನು ತನ್ನಲ್ಲಿ ಅಂತರ್ಗತಗೊಳಿಸಿಕೊಂಡಿದ್ದರೂ ಮಹದೇಶ್ವರ ದಕ್ಷಿಣ ಕರ್ನಾಟಕದ ಬೇವಿನ ಕೊಳ್ಳಿಯ ಭಾಗದಲ್ಲೆಲ್ಲೂ ಜನ್ಮವೆತ್ತಿ ಅಸಾಮಾನ್ಯ ಅಲೌಕಿಕ ಶಕ್ತಿಗಳನ್ನು ಗಳಿಸಿಕೊಂಡು ಬಾಲಜಂಗಮರಾಗಿ ಮರೆಯುತ್ತಾ ಬೇವಿನ ಕೊಳ್ಳಿಯ ಪವಾಡದಿಂದ ಬೆಳಕಿಗೆ ಬಂದಿರಬೇಕು. ಅಲ್ಲಿಂದ ಮುಂದೆ ಇವರು ಚರಣ ಮೂರ್ತಿಯಾಗಿ ಅನೇಕ ನೆಲೆಗಳಲ್ಲಿ ಸಂಚರಿಸುತ್ತಾ ಅನೇಕ ವೀರಶೈವ ಮಠಗಳಲ್ಲೂ ಸಂದರ್ಶನ ನೀಡಿ ಎಲ್ಲಿಯೂ ನಿಲ್ಲದೆ 7 ಮಲೆಗಳ ನಡುವೆ ಹೋಗಿ ನೆಲೆಸಿರಬಹುದು. ತಮ್ಮ ಮಹಿಮೆಯಿಂದ ಪವಾಡ ಶಕ್ತಿಯಿಂದ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಸಂರಕ್ಷಿಸಿ ಜನಪ್ರಿಯತೆಯನ್ನು ಗಳಿಸಿ ಭಕ್ತರನ್ನು ಆಕರ್ಷಿಸಿರಬಹುದು. 1345ರಲ್ಲಿ ರಚಿತವಾದದನ್ನೆಲ್ಲ ಹರಿದನ ಹಳ್ಳಿಯ ಶಾಸನದಲ್ಲಿ ಮಹದೇಶ್ವರ ಪ್ರಸ್ತಾಪಿಸದೆಯಾದರೂ ಅದರ ಕಾಲ ಸಂಶಯಾಸ್ಪದ. ಹೈದರಾಲಿಯ 1761ರ ಒಂದು ಶಾಸನದಲ್ಲಿ ಮಹದೇಶ್ವರರ ಬಗ್ಗೆ ಹೆಚ್ಚು ವಿವರಗಳು ಬಂದಿವೆ. ಆದರೆ ಅವರ ಮೂಲದ ಬಗ್ಗೆ ಅದರಲ್ಲಿ ಪ್ರಸ್ತಾಪವಿಲ್ಲ. ಸಂಗಪ್ಪ ಶಾಸ್ತ್ರಿಗಳು ಸುತ್ತೂರು ಸಿಂಹಾಸನದ ಗುರು ಪರಂಪತೆ ಎಂಬ ಗ್ರಂಥದ ಪ್ರಕಾರ ಸಿದ್ಧಾನಂದ ದೇಶಿಕಾರ 1170ರಿಂದ 1240ರ ಕಾಲದಲ್ಲಿ ಮಹದೇಶ್ವರರು ಸುತ್ತೂರಿಗೆ ಬಂದಿದ್ರು ಅಂತ ಹೇಳಲಾಗ್ತದೆ. ಆದರೆ ಈ ಎಲ್ಲಾ ಮಾಹಿತಿಗಳು ಸಂದಿಗ್ಧವಾಗಿದೆ. ಮಹದೇಶ್ವರರ ಮೂಲ ಅಸ್ಪಷ್ಟವಾಗಿರುವಂತೆಯೇ ಅವರ ಕಾಲವನ್ನು ನಿರ್ದಿಷ್ಟವಾಗಿ ಹೇಳಲು ಖಚಿತ ಆಧಾರಗಳು ಸಾಲದ್ದಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹದೇಶ್ವರ ಸ್ವಾಮಿಯ ಚಿನ್ನದ ತೇರ್ನ ಎಳಿತಾರೆ. ನಾನು ನಿಮಗೆ ತೋರಿಸಿ ನೋಡಿ, ಇನ್ನು ಕೆಲವೇ ನಿಮಿಷಗಳು ಬಾಕಿ ಇದೆ ಅಷ್ಟೇನೆ. ಮಹದೇಶ್ವರರಿಗೆ ಸಂಬಂಧಿಸಿದಂತೆ PK ರಾಜಶೇಖರ್ ಅವರು ಮಲೆಯ ಮಹದೇಶ್ವರ ಎಂಬ ಜನಪದ ಕಾವ್ಯವೊಂದನ್ನು ಸಂಗ್ರಹಿಸಿ ಪ್ರಕಟಿಸಿದ್ದಾರೆ. ಈತ ಕಲ್ಯಾಣದ ಶೂನ್ಯ ಸಿಂಹಾಸನದ ಪರಂಪರೆಯಲ್ಲಿ ಬಂದ 6ನೇಯವ. ಈತನ ಹೆಸರು ನಿರ್ಮಾಯ ಗಣೇಶ್ವರ. ಕನ್ನಡದ ರೂಪ ಮಹದೇಶ್ವರ. ಈತ ಸುಮಾರು 14ನೇ ಶತಮಾನದಲ್ಲಿ ಆಗಿ ಹೋದವ ಎನ್ನಲಾಗಿದೆ. ಈತನ ವಿಷಯಗಳು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಈತ ಮೈಸೂರು ಜಿಲ್ಲೆ ಸುತ್ತೂರು ಪ್ರಭುಲಿಂಗನ ಬೆಟ್ಟಗಳಲ್ಲಿ ಸ್ವಲ್ಪ ಕಾಲ ವಾಸಿಸಿದ್ದು ಅನೇಕ ಪವಾಡಗಳನ್ನು ಮೆರೆದಂತೆ ಗುರುಸಿದ್ಧ ಕವಿಯ ಮಹದೇಶ್ವರ ಸಾಂಗತ್ಯದಲ್ಲಿ ಹೇಳಿದೆ. ಈತನ ಶಿವಯೋಗ ಸಮಾಧಿ ಪೂರ್ವ ಘಟ್ಟಗಳಲ್ಲಿ ಕೊಳ್ಳೇಗಾಲಕ್ಕೆ 80 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ತೀರದಲ್ಲಿ ನಡುಮಲೆ ಎಂಬಲಿದೆ. ಈತನನ್ನು ಕುರಿತು ಗುರುಸಿದ್ದಪ್ಪ ಕವಿ 1850ರಲ್ಲಿ ಮಹದೇಶ್ವರ ಸಾಂಗತ್ಯ ಎಂಬ ಗ್ರಂಥನ ರಚಿಸಿದ್ದಾನೆ. ನೀವು ನೋಡ್ತಾ ಇರ್ಬೋದು ಚಿನ್ನುತ್ತೆರಳೆ ಕ್ಯಾಲೇನೆ ಸ್ಟಾರ್ಟ್ ಆಗಿದೆ. ಈಗ ಎಳ್ಕೊಬತ್ತವ್ರೆ ಚಿನ್ನುತ್ತೆರನ ನೋಡ್ತಾ ಇರ್ಬೋದು. ಎಲ್ಲರೂ ಸಹ ವಿಡಿಯೋ ಫೋಟೋನ ತಗೋತವ್ರೆ. ಚಿನ್ನುತ್ತೆರಳೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ನೋಡಿ, ಎಳಿತವ್ರೆ ಚಿನ್ನುತ್ತೆರನ.
ನೈಟು ಮಹದೇಶ್ವರ ಸ್ವಾಮಿಯ ಚಿನ್ನುತೆರನ್ನ ನೋಡಿಕೊಂಡು ಹಂಗೆ ಸಾಲೂರು ಮಠಕ್ಕೆ ಹೋಗಿ ಮನಿಕೊಂಡು ಬೆಳಗ್ಗೆ ಎದ್ದು ಬಂದು ಇಲ್ಲಿ ಬೆಟ್ಟದ ಸುತ್ತ ಜನಗಳು ರೌಂಡ್ ಹೊಡಿತಿದ್ರು. ಹಂಗೆ ಬರ್ತಿತ್ತಂತಹ ಬೆಳ್ಳಿ ರಥನೆಲ್ಲ ನೋಡಿಕೊಂಡು ಮುಂದೆ ಮಹದೇಶ್ವರ ಸ್ವಾಮಿಯ ಸ್ಟ್ಯಾಚುನ ತೋರಿಸ್ಬೇಕು ಅಂತ ನಿಮಗೆ ಹೊರಟು. ಬಟ್ ಅಲ್ಲಿ ಆಫೀಸರ್ಸು ಅಲ್ಲಿ ಕಂಟಕ್ಷನ್ ನಡೀತಿದೆ ಕಣ್ರಪ್ಪ, ಇನ್ನೂ ಬಿಡೋಕ್ಕಾಗಲ್ಲ, ಒಂದು 2 ದಿನ ಅಂತ ಹೇಳಿದ್ರು. ರೂಮಲ್ಲಿ ನೋಡ್ಕೊಳ್ಳಿ ಮಹದೇಶ್ವರ ಸ್ಟ್ಯಾಚುನ. ನೆಕ್ಸ್ಟ್ ಟೈಮ್ ಬಂದಾಗ ಹತ್ತಿರದಿಂದ ಹೋಗಿ ನಿಮಗೆ ನಾನು ತೋರಿಸ್ತೀನಿ.